ಪ್ರಿಯ ಬಂಧು, ಒಬ್ಬ ರೈತ, ಆತನಿಗೆ ವಯಸ್ಸಾಗಿತ್ತು. ದುಡಿದೇ ಮುಪ್ಪಾದ ಆ ಜೀವಕ್ಕೆ ಈಗ ದುಡಿಯುವ ಶಕ್ತಿ ಇಲ್ಲ. ಅಂಗಳದಲ್ಲಿ ಕುಳಿತೇ ಆತ ಸಮಯ ಕಳೀತಾ ಇದ್ದ. ಆತನ ಮಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಮಗ ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆಗಾಗ ಅಂಗಳದ ಕಡೆ ನೋಡಿದರೆ ತಂದೆ ಯಾವಾಗಲೂ ಸುಮ್ಮನೆ ಕೂತು ಸಮಯ ಕಳೀತಾ ಇದ್ದಾನೆ. ಅವನಿಂದ ಯಾವ ಉಪಯೋಗವೂ ಇಲ್ಲ. ಸುಮ್ಮನೆ ಸೋಮಾರಿತನದಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ ಹಾಗನ್ನಿಸ್ತಾ ಇತ್ತು ಆತನಿಗೆ. ಹಲವಾರು ದಿನಗಳು ಕಳೆದವು. ಒಂದು ದಿನಂತೂ ಆ ರೈತನ ಮಗನ ಅಸಹನೆ ಮಿತಿ ಮೀರಿತು. ಆತ ಮರದ ಒಂದು ಶವಪೆಟ್ಟಿಗೆ ತರಿಸ್ತಾನೆ. ತಂದೆ ಹೇಳ್ತಾನೆ, ಅದರೊಳಗೆ ಮಲಗು. ತಂದೆ ಮಾತಾಡದೆ ಆ ಪೆಟ್ಟಿಗೆ ಒಳಗಡೆ ಮಲಗ್ತಾನೆ. ಪೆಟ್ಟಿಗೆ ಬಾಗಿಲು ಮುಚ್ಚಿ ಅದಕ್ಕೆ ಕೀಲಿ ಹಾಕಿ ಹೊತ್ಕೊಂಡು ಹೋಗ್ತಾನೆ ಪೆಟ್ಟಿಗೆಯನ್ನು ಹೊಲದ ತುದಿಗೆ. ಯಾಕೆಂದರೆ ಅಲ್ಲಿ ಆಳವಾದ ಪ್ರಪಾತ ಇತ್ತು. ಅಲ್ಲಿ ನೂಕಿ ಬಿಟ್ಟರೆ ಪೆಟ್ಟಿಗೆಯನ್ನು ಮುಗೀತು. ಯಾವ ಉಪಯೋಗಕ್ಕೂ ಇಲ್ಲದೇವರನ್ನು ಸುಮ್ಮನೆ ಯಾಕೆ ಬದುಕಿರಬೇಕು? ಭೂಮಿಗೆ ಭಾರ, ಕುಳಿಗೆ ದಂಡ. ಇನ್ನೇನು ಪೆಟ್ಟಿಗೆ ಕೆಳಗೆ ನೂಕಬೇಕು. ಆ ಸಮಯದಲ್ಲಿ ಪೆಟ್ಟಿಗೆ ಒಳಗಿಂದ ಟಕ್ ಟಕ್ ಮೆಲ್ಲ ಬಡಿದ ಶಬ್ದ ಆಯಿತು. ಏನಿರ್ಬೋದು ಒಂದು ಕುತೂಹಲದಿಂದ ಪೆಟ್ಟಿಗೆ ಮುಚ್ಚಳ ತೆಗಿತಾನೆ ರೈತನ ಮಗ. ಆತನ ವಯಸ್ಸಾದ ತಂದೆ ಆತನ ಹೇಳ್ತಾನೆ, ನನಗೆ ಗೊತ್ತು ನೀನು ನನ್ನನ್ನು ಕೆಳಗಡೆ ನೂಗ್ತಿ, ಈಗ ಪ್ರಪಾತಕ್ಕೆ ನೂಗ್ತಿ ಅಂತ ಗೊತ್ತು ನನಗೆ. ನೂಕು, ಏನೂ ಬೇಸರ ಇಲ್ಲ, ಯಾಕೆ ನನ್ನಿಂದ ಏನೂ ಉಪಯೋಗ ಇಲ್ಲ. ಆದರೆ ಈ ಪೆಟ್ಟಿಗೆಗೆ ಉಪಯೋಗ ಇದೆ. ಈ ಪೆಟ್ಟಿಗೆ ಇಟ್ಕೋ, ಯಾಕೆಂದ್ರೆ ನಿನ್ನ ಮಕ್ಕಳಿಗೆ ಬೇಕಾಗತ್ತೆ ಮುಂದೆ. ಮಿಂಚು ಹೊಡೆದಂತೆ ಆಯಿತು ರೈತನ ಮಗನಿಗೆ. ಅರೆ, ಹಾಗಿದ್ರೆ ಮುಂದೊಂದು ದಿನ ನನಗೂ ವಯಸ್ಸಾದಾಗ, ನಾನೂ ನಿರುಪಯೋಗಿ ಆದಾಗ ನನ್ನ ಮಕ್ಕಳು ನನಗೆ ಇದನ್ನೇ ಮಾಡ್ತಾರಾ? ಒಂದೂ ಮಾತಾಡದೆ ತಂದೆ ಕರ್ಕೊಂಡು ಮನೆಗೆ ಬರ್ತಾನೆ. ಮುಂದೆಂದೂ ತಂದೆ ಜೊತೆಗೆ ಆತ ಹಾಗೆ ವರ್ತಿಸಲಿಲ್ಲ. ದೊಡ್ಡ ಪಾಠವಿದೆ ಇದರಲ್ಲಿ ನಮಗೆ. ಯಾಕೆಂದರೆ ತಂದೆ ತಾಯಿಗೆ ವಯಸ್ಸಾಯಿತು ಅಂದರೆ ವೃದ್ಧಾಶ್ರಮಕ್ಕೆ ಹಾಕು ಅನ್ನೋ ಕಾಲ ಬಂದಿದೆ. ಈಗ ನಮ್ಗೆ ಜನ್ಮ ಕೊಟ್ಟವರು, ಬೆಳೆಸಿದವರು, ಆಡಿ ಪಾಡಿ ನಾವು ಬೆಳೆದಿದ್ದವರ ಮಡಲಲ್ಲಿ ಅವ್ರು ಕೊಟ್ಟು ಅನ್ನ ಊಟ ಮಾಡಿದ್ವಿ, ನಾವು ಅವ್ರು ಕೊಟ್ಟು ವಿದ್ಯೆಯಿಂದ ಬದುಕಿದ್ವಿ. ಇದೆಲ್ಲ ಮರೆತು ಅವ್ರಿಗೆ ವಯಸ್ಸಾದಾಗ ನಾವು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತೀವಿ ಅವ್ರನ್ನ. ಹಾಗೆ ಗೋಮಾತೆ ಜೀವನ ಇಡೀ ತನ್ನ ಕರು ಕೊಡೋ ಹಾಲನ್ನು ನಮಗೆ ಕೊಡ್ತಾಳೆ, ತನ್ನ ಕರುವಿನ ಪಾಲಿನ ಹಾಲು ನಮಗೆ ಕೊಡ್ತಾಳೆ. ಅಂಥವಳಿಗೆ ವಯಸ್ಸಾದಾಗ, ಗೋವುಗಳಿಗೆ ವಯಸ್ಸಾದಾಗ ಕಟುಕರಿಗೆ ಮಾರ್ತೀವಿ, ಕ್ರೂರವಾದ ಹತ್ಯೆಗೆ ಈಡಾಗ್ತವೆ ಅವು ಕಟುಕರ ಕೈಯಲ್ಲಿ. ಇಂಥವ್ರನ್ನ ಯಾವ ದೇವರು ಕೂಡ ಕ್ಷಮಿಸೋದಿಲ್ಲ. ಯಾಕೆಂದರೆ ನಾವೇನು ಮಾಡ್ತೀವೋ ಪ್ರಪಂಚಕ್ಕೆ ಅದೇ ಹಿಂದಿರುಗಿ ಬರುತ್ತೆ ನಮಗೆ. ತಂದೆ ತಾಯಿಗೆ, ಗೋವುಗಳಿಗೆ, ಅಥವಾ ಯಾರೇ ನಮ್ಮ ಸುತ್ತಮುತ್ತ ನಾವೇನು ಮಾಡ್ತಿರ್ತೀವೋ ಅದೇ ಪ್ರತಿಫಲಿಸುತ್ತೆ ನಮ್ಮ ಬದುಕಿನಲ್ಲಿ. ಯಾಕೆಂದರೆ ದೇವರು ಎಲ್ಲೋ ದೂರದಲ್ಲಿ ಇಲ್ಲ. ನಮ್ಮ ಸುತ್ತಮುತ್ತ ಮನುಷ್ಯರಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಮರಗಿಡಗಳಲ್ಲಿ ದೇವರಿದ್ದಾನೆ. ಅವ್ರ ಹತ್ರ ಯಾವ ಥರ ನಡ್ಕೊಳ್ತೀವೋ ನಾವು, ಅದೇ ನಮ್ಗೆ ತಿರುಗಿ ವಾಪಸ್ ಬರುತ್ತೆ. ಆ ನೆನಪಿದ್ರೆ ಮನುಷ್ಯ ತಪ್ಪು ಮಾಡೋದಿಲ್ಲ. ನಾವು ಇಂಥ ತಪ್ಪನ್ನು ಮಾಡೋದು ಬೇಡ. ಯಾಕೆಂದರೆ ನಾವು ಯಾರಿಗೆ ಅನ್ಯಾಯ ಮಾಡ್ತಾಯಿದ್ರು ಕೂಡ ಅಂತಿಮವಾಗಿ ನಾವು ನಮಗೆ ಅನ್ಯಾಯ ಮಾಡ್ಕೋತಾ ಇರ್ತೀವಿ. ತಿರುಗಿ ನಮಗೆ ಬರುತ್ತೆ. ಒಂದಲ್ಲ ಒಂದು ದಿನ ಎಚ್ಚರವಾಗಿರೋಣ. ಹರೇ ರಾಮ.